ಕೆಲವು ಡಾಕ್ಯುಮೆಂಟ್ಸ್‌ಗಳ ಅವಶ್ಯಕತೆ ಒಟ್ಟಾಗಿ ಕೈನಲ್ಲಿ ಬೀಳೋದೇ ಇಲ್ಲ. ಆದ್ರೂ ಸಹ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನಪ್ಪಾ ಅಂದ್ರೆ ಪ್ಯಾನಿಕ್ ಆಗ್ತಾ ಇದಾರೆ. ಈ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲ, ಮಾಡ್ಸಕ್ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ ಅದ್ರ ಲಿಸ್ಟ್ ಹೇಳಕ್ ಹೋಗ್ತಾ ಇದ್ದೀನಿ. ಯಾರು ಹೊಸದಾಗಿದ್ದೀರಿ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಆಮೇಲೆ ವಿಡಿಯೋನ ಸೇವ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಸಹ ಮಾಡ್ಕೊಳ್ಳಿ. ಓಕೆ. ಸೊ ಮೊದಲನೇದು ಡೊಮೈಸಲ್. ಇದ್ರ ಬಗ್ಗೆ ಬಹಳ ಜನ ಕೇಳ್ತಾ ಇರ್ತಾರೆ. ಸೊ ಡೊಮೈಸಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಅಂತ ನೋಡಿ. ವೆರಿಫಿಕೇಶನ್ ಸ್ಲಿಪ್ ಓಪನ್ ಮಾಡಿದಾಗ ಎಲಿಜಿಬಿಲಿಟಿ ಕ್ಲಾಸ್ ಎ ಅಂತ ಬಂದ್ರೆ ನಿಮಗೆ ಡೊಮೈಸಲ್ ಬೇಕಾಗಲ್ಲ. ಎಲಿಜಿಬಿಲಿಟಿ ಕ್ಲಾಸ್ ಬಿ ಅಂತ ಆಗಿದ್ರೆ ಡೊಮೈಸಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಒಂದ್ ವೇಳೆ ಸಿ ಮತ್ತು ಡಿ ಅಂದ್ರೆ ಹೊರನಾಡು ಮತ್ತು ಕನ್ನಡಿಗ ಇದ್ರೆ ಡೊಮೈಸಲ್ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಾಂದ್ರೆ ಅವಶ್ಯಕತೆ ಯೂಸಲಿ ಬೀಳುತ್ತೆ. ಎ ಅಥವಾ ಬಿ ಅಂತ ಆಗಿದ್ರೆ ಕ್ಲಾಸ್ ಎ ಮತ್ತು ಬಿ ಇದ್ರೆ ಅವಶ್ಯಕತೆ ಅಂತೂ ಡೊಮೈಸಲ್ ಬಗ್ಗೆ ಇರೋದಿಲ್ಲ. ಓಕೆ. ಎರಡನೇದು, ನೀವು ಕೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಇ ಸರ್ಟಿಫಿಕೇಟ್ ಬೇಕಾಗಿಲ್ಲ. OBC ಸರ್ಟಿಫಿಕೇಟ್ ಬೇಕಾಗಿಲ್ಲ. ಎಲ್ಲಿ ಬೇಕಾಗುತ್ತೆ? ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು OBC ಅಂತ ಹಾಕಿದ್ದು MCC ನಲ್ಲಿ ಪಾರ್ಟಿಸಿಪೇಟ್ ಮಾಡಿ OBC ಅಥವಾ EWS ಅಂಡರ್ ಸೀಟ್ ಸಿಕ್ಕರೆ ಕಂಪಲ್ಸರಿ ಮೇಲೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಓಕೆ. ಇಲ್ಲಂತೂ ಕೆನಲ್ಲಂತೂ ಬೇಕಾಗಲ್ಲ. ಆಮೇಲೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬಗ್ಗೆನೂ ಸಹ ಕೇಳ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. 10th ಮಾರ್ಕ್ಸ್ ಇಟ್ ಸೆಲ್ಫ್ ಎನಫ್. 10ನೇ ತರಗತಿ ಮಾರ್ಕ್ಸ್ ಡೇಟ್ ಆಫ್ ಬರ್ತ್ ಯೂಸಲಿ ಏನಪ್ಪಾ ಅಂದ್ರೆ ಪ್ರೂಫ್ ಮಾಡೋದಕ್ಕಾಗಿ ಸಾಕು. ಹಾಗಾಗಿ ಯಾವ್ದೇ ರೀತಿ ಸಪರೇಟ್ ಆಗಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗಲ್ಲ. ಗ್ಯಾಪ್ ಸರ್ಟಿಫಿಕೇಟ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ದಾರೆ. ನೋಡಿ ನಮ್ ಕರ್ನಾಟಕದಲ್ಲಂತೂ ಬೇಕಾಗಲ್ಲ. ಕೆಲವು ಸ್ಟೇಟ್ ಅಲ್ಲಿ ಕೇಳ್ತಿರ್ಬೋದು, ನಮ್ಮಲ್ಲಂತೂ ಯೂಸಲಿ ಕೇಳಲ್ಲ. ಕೆಲವು ಕಾಲೇಜಲ್ಲಿ ಅಪ್ಪಿತಪ್ಪಿ ಕೇಳಿದ್ರು ಸಹ ಕೆಲವರು ಅಧಿಕ ಪ್ರಸಂಗತನ ಮಾಡಿ ಕೇಳ್ತಾರೆ. ರಾಜಗಂಧ ಯೂನಿವರ್ಸಿಟಿ ಆಗಿರ್ಬೋದು, ಅವ್ರದೇ ಪ್ರೈವೇಟ್ ಆಗಲಿ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಯೂಸಲಿ ಅವಶ್ಯಕತೆ ಅಂತೂ ಗ್ಯಾಪ್ ಸರ್ಟಿಫಿಕೇಟ್ ಬಗ್ಗೆ ಬೇಕೇ ಆಗಲ್ಲ. ಆ ರೀತಿ ಅಧಿಕ ಪ್ರಸಂಗತನ ಮಾಡಿ ಕೇಳಿದ್ರು ಸಹ ಅದರೊಂದು ಫಾರ್ಮೆಟ್ ಸಿಂಪಲ್ ಇರುವಂತದ್ದು ಮುಂಬರುವ ದಿನಗಳಲ್ಲಿ ವಿಡಿಯೋ ಮುಖಾಂತರ ಮಾಡಿ ತಿಳಿಸಿರ್ತೇನೆ. ಈಗ ಸರ್ಟಿಫಿಕೇಟ್ ತೆಗೆಸುವಂಗಿರೋದಿಲ್ಲ. ಸೀಟ್ ಸಿಕ್ಕ ನಂತರ ಅದನ್ನ ತೆಗೆಸಬೇಕಾಗುತ್ತೆ ಹಂಗೆ ಬೇಕಾಗಿದ್ರೆ. ಓಕೆ. ಸೊ ಅರ್ಥ ಆಯ್ತು ಅನ್ಕೋತಾನೆ. ಡೊಮೈಸಲ್ ಬೇಕಾಗಿಲ್ಲ, OBC ಸರ್ಟಿಫಿಕೇಟ್ ಬೇಕಾಗಲ್ಲ, EWS ಸರ್ಟಿಫಿಕೇಟ್ ಬೇಕಾಗಲ್ಲ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗಲ್ಲ. ಕೊನೆಯದಾಗಿ ಗ್ಯಾಪ್ ಸರ್ಟಿಫಿಕೇಟ್ ಅಂತೂ ಯೂಸಲಿ ಅವಶ್ಯಕತೆ ಬೀಳಲ್ಲ. ಬಿದ್ರೆ ಮುಂದೆ ನೋಡೋಣ. ನಾನು ನಿಮಗೆ ಮುಂಬರುವ ದಿನಗಳಲ್ಲಿ ತಿಳಿಸಿರ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಪ್ ಟು ಅಡ್ಮಿಷನ್ ಆಗೋರು ಗೈಡ್ ಮಾಡ್ತೀನಿ. ಚಲೋ ಟೇಕ್ ಕೇರ್. ಬಾಯ್.